ನೋಡ್ತಾ ಹೋಗೋಣ. ಕಾಂಗ್ರೆಸ್ ಎಕ್ಸ್ಕ್ಲೂಸಿವ್ ಸ್ಕ್ಯಾಮ್. ಆಡಳಿತದಲ್ಲಿರುವಂತ ರಾಜ್ಯದಲ್ಲಿ ಸ್ಕ್ಯಾಮ್ ಮಾಡೋಕೆ ಬಿಡುತ್ತಾ ಹೈಕಮಾಂಡ್? ಜನವಿರೋಧಿ ಅಂತ ಗೊತ್ತಿದ್ರು ಭ್ರಷ್ಟಾಚಾರದ ಬಾಗಿಲು ತೆರೆಯೋಕೆ ಅಷ್ಟು ಅಂತ ಇದೆಯಾ? ಎಸ್ 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 ಹೌದು. ಕರ್ನಾಟಕದಲ್ಲಿಯೂ ವರಿಷ್ಠರ ಅಣತಿಯಂತೆ ಬಹುಕೋಟಿ ಸ್ಕ್ಯಾಮ್ ನಡೀತಾ ಇದೆ. ಅತ್ಯಂತ ಪ್ರಭಾವಿ ಇಲಾಖೆಯ ಬಿಗ್ ಪ್ರಾಜೆಕ್ಟ್ ಮೂಲಕ ಕೈನಿಂದ ಹಣದ ಬೇಟೆ ನಡೀತಾ ಇದೆ. ಇದೇ ಸ್ಕ್ಯಾಮ್ನಿಂದಲೇ 2028ಕ್ಕೆ ರಾಜ್ಯದಲ್ಲೂ ಕಾಂಗ್ರೆಸ್ ನೆಲ ಕಚ್ಚೋದು ಪಕ್ಕಾನಾ? ನೋಡಿ, ಇನ್ನು ಚುನಾವಣೆಗೆ ದಿನಗಳಿದ್ದಾವೆ. ಚುನಾವಣೆಗೆ ಎಲ್ಲ ಪಕ್ಷಗಳು ತಯಾರಿ ಮಾಡ್ಕೊಳ್ತಾನೆ ಇದ್ದಾವೆ. ಸದ್ಯದ ಉಪಚುನಾವಣೆಗಳು ಒಂದಿಷ್ಟು ಪಾಠ ಕಲಿಸಿದ್ದಾವೆ. ಹೀಗಿರುವಾಗ 2028ರ ಚುನಾವಣೆಯನ್ನಾದರೂ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ರಾಜ್ಯದಲ್ಲಿ ನೀವು ಈ ಸ್ಕ್ಯಾಮ್ಗೆ ಬ್ರೇಕ್ ಹಾಕಿದ್ರೆ ಉಳಿಗಾಲ ಖಂಡಿತ. ಆದರೆ ಉಳಿಗಾಲ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ನೀವು ಇದೇ ರೀತಿಯಾಗಿ ನಿಮ್ಮ ನಡೆಯನ್ನು ಪ್ರದರ್ಶಿಸ್ತಾ ಹೋದರೆ ಖಂಡಿತವಾಗ್ಲೂ ಕೂಡ ನೀವು ಜನರ ಮನದಿಂದ ದೂರ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂಥ ಈ ಸ್ಕ್ಯಾಮ್ನ ಒಂದು ಇಂಪ್ಯಾಕ್ಟ್ ಅಥವಾ ಈ ಸ್ಕ್ಯಾಮ್ನ ಒಂದು ಫಲಿತಾಂಶ ಅಂತ ಹೇಳಿದರೆ ಖಂಡಿತವಾಗ್ಲೂ ಆಶ್ಚರ್ಯ ಆಗಲಿಕ್ಕಿಲ್ಲ. ಎಸ್, ಹಾಗಾದರೆ ಈ ಸುದ್ದಿ ಯಾವ ಇಲಾಖೆಗೆ ಸಂಬಂಧಪಟ್ಟಂಥದ್ದು? ಈ ಸುದ್ದಿ ಯಾವ ಸಚಿವರಿಗೆ ಸಂಬಂಧಪಟ್ಟಂಥದ್ದು? ಜನರಿಗೆ ಮಾತ್ರ ಸಂಬಂಧಪಟ್ಟೇ ಪಡುತ್ತೆ ಅಲ್ವಾ? ಎಸ್, ಹಾಗಾದ್ರೆ ಯಾವ ಸ್ಕ್ಯಾಮ್ ಇದು? ಎಸ್, ಆಫ್ ಕೋರ್ಸ್, ವೆರಿ ಕ್ಯೂರಿಯಸ್. ಲೆಟ್ಸ್ ಗೋ ಫಾರ್ ಬಿಗ್ ಅಪ್ಡೇಟ್. ವಿ ಆರ್ ಬ್ರೇಕಿಂಗ್ ದ ನ್ಯೂಸ್. ಸಿಎಂ ಸಿದ್ದು ಮತ್ತು ಜಾರ್ಜ್ಗೆ ವರಿಷ್ಠರ ಪಾಠ. ಕರ್ನಾಟಕದಲ್ಲಿ ಬಹುಕೋಟಿ ಲೂಟಿಗೆ ಪ್ರಾಜೆಕ್ಟ್ ಪಾಠ ಮಾಡಿದ್ದು ವರಿಷ್ಠರ. ಹಾಗಾದ್ರೆ ಒಂದು ಸ್ಮಾರ್ಟ್ ಪ್ರಾಜೆಕ್ಟ್ ಮಾಡಿ ಹಣ ಲೂಟಿ ಮಾಡಿ ಅಂತ ಏನಾದರೂ ಸೂಚನೆ ಕೊಟ್ರ? ಸಿದ್ದರಾಮಯ್ಯ ಮತ್ತು ಕೆಜೆ ಜಾರ್ಜ್ಗೆ ಹೈಕಮಾಂಡ್ ಹೇಳಿಕೊಟ್ಟ ಪಾಠ ಏನು? ಜನ ತಿರುಗಿ ಬೀಳ್ತಾರೆ ಅಂತ ಗೊತ್ತಿದ್ರು ಕೂಡ ಹೆದರದೆ ಆ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದಾದ್ರೂ ಹೇಗೆ? ಏನದು ಕಾಂಗ್ರೆಸ್ ಸ್ಕ್ಯಾಮು? ಏನದು ಡಬಲ್ ಸ್ಟ್ಯಾಂಡರ್ಡ್? ಸ್ಟೇ ಟ್ಯೂನ್ಡ್ ಟಿಲ್ ದ ಎಂಡ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಎನರ್ಜಿ ಮಿನಿಸ್ಟರ್ ಕೆಜೆ ಜಾರ್ಜ್, ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ಆಡಳಿತದಲ್ಲಿರುವಂಥ ರಾಜ್ಯದಲ್ಲಿ ಸ್ಕ್ಯಾಮ್ ಮಾಡೋಕೆ ಹೈಕಮಾಂಡ್ ಬಿಟ್ಬಿಡುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಬಿಟ್ಬಿಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಹತ್ರ ಸಿಗ್ತಾ ಇದೆ. ಇದು ಸಿಎಂ ಸಿದ್ದರಾಮಯ್ಯ ಮತ್ತು ಕೆಜೆ ಜಾರ್ಜ್ಗೆ ಸಂಬಂಧಪಟ್ಟಂಥ ಸುದ್ದಿ ಅಷ್ಟೇ ಅಲ್ಲ, ಹೈಕಮಾಂಡ್ಗೂ ಕೂಡ ಸಂಬಂಧಪಡುವಂಥ ಸುದ್ದಿ. ನಿಮ್ಮ ಅಣತಿ ಇಲ್ಲದೆ ಇವ್ರು ಹೆಂಗ್ರಿ ಇದಕ್ಕೆಲ್ಲ ಹ್ಞೂ ಅಂತಾರೆ, ಸಿಗ್ನಲ್ ಕೊಡ್ತಾರೆ? ಸ್ಕ್ಯಾಮು ಅಂತ ಗೊತ್ತಿದ್ರೂ ಕೂಡ ಆ ಸ್ಕ್ಯಾಮ್ನಲ್ಲಿ ಲೂಟಿ ಮಾಡಕ್ಕೆ ನೋಡ್ತೀರಾ ಬಿಟ್ರೆ ಜನ ಪರವಾಗಿ ನಡೆದುಕೊಳ್ಬೇಕು ಅನ್ನುವ ಕಿಂಚಿತ್ತು ಕಾಳಜಿ ಇಲ್ವಾ ನಿಮಗೆ? ದಿಸ್ ಇಸ್ ದ ನ್ಯೂಸ್. ಯಾಕೋ ಹೈಕಮಾಂಡ್, ಕಾಂಗ್ರೆಸ್ನ ಈ ಕೈ ಕಮಾಂಡ್ ತುಂಬ ಅಧೋಗತಿಗೆ ಹೋಗ್ತಾ ಇದೆಯಾ? ಹೇಳೋರು ಕೇಳೋರು ಯಾರು ಇಲ್ವಾ ಕಾಂಗ್ರೆಸ್ ನಾಯಕರ ನಡುವೆ? ಅಥವಾ ಕಾಂಗ್ರೆಸ್ ನಾಯಕರಿಗೆ ಆಡಳಿತ ನಡೆಸ್ತಾ ಇದ್ದಾರಲ್ಲ ಕಾಂಗ್ರೆಸ್ ನಾಯಕರು, ಅವ್ರಿಗೇನು ಹೇಳುವ ಅಧಿಕಾರ ಇಲ್ವಾ? ಅಥವಾ ಏನು ಹೇಳಿದ್ರು ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಇದ್ದೀರಾ? ಹೀಗೆ ಎಲ್ಲ ಪ್ರಶ್ನೆಗಳು ಕೂಡ ಗರಿಗೆದರ್ತಾ ಇದ್ದಾವೆ.